ಎಲ್ಲರೂ ಹೋಗಬೇಕು ಬೋರ್ ಆಗ್ತಿದೆ ಅಂತ ಅಂದ್ಕೊಂಡಾಗ ನಾವು ಹೋಗಿದ್ದೆ ಕರಾವಳಿ ಟ್ರಿಪ್ಪು. ಹೇಗೆಲ್ಲ ಆಯಿತು, ಏನೆಲ್ಲ ಹಾಗೆ ಹೋಗಿತ್ತು ಅಂತ ನೋಡ್ಕೊಂಬೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ಇವಾಗ ನಾವು ಮತ್ತೊಂದು ಟ್ರಿಪ್ಗೆ ರೆಡಿಯಾಗಿ ನಿಂತಿದ್ದೀವಿ. ಎಲ್ಲಿ ಅಂತ ಕೇಳಿದ್ರೆ ಮಂಗಳೂರು ಸೈಡ್, ಉಡುಪಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಈ ಥರ ಸಾಕಷ್ಟು ಪ್ಲೇಸ್ಗಳನ್ನ ಕವರ್ ಮಾಡಿ, ಜೊತೆಗೆ ಇದು 3 ದಿನ ಟ್ರಿಪ್ ಆಗಿರೋದ್ರಿಂದ ಸೊ ಎಲ್ಲನೂ ಕವರ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಲೀಡ್ ಮಾಡ್ತಾ ಇರೋದು ಆ ಲೀಡರ್ ಯಾರು ಅಂದರೆ ನೀವೇ ನೋಡ್ಕೊಂಬನ್ನಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಬಾಯ್ಸ್ ಟೀಮ್ ಇರಬೇಕಲ್ಲ, ಸೊ ಅವ್ರು ಯಾರು ನೋಡ್ಕೊಂಬನ್ನಿ. ಸೊ ಜಾಸ್ತಿ ಲ್ಯಾಗು ಮತ್ತು ಏನು ಮಾಡಿದೆ ಡೈರೆಕ್ಟ್ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಬನ್ನಿ, ಹೋಗೋಣ. ಈಗಷ್ಟೇ ಮನೆಗೆ ಬಂದು ಹೊರಟಿದ್ದೀವಿ ನಾವು ಧರ್ಮಸ್ಥಳ ಕಡೆಗೆ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಮ ಲೀಡರ್ನ ಕೇಳೋಣ. ರೌಂಡ್ ಟ್ರಿಪ್ಪು 1000 ಕಿಲೋಮೀಟರ್ ಆಗ್ಬೋದು. ಸೊ ಇನಿಷಿಯಲ್ ಆಗಿ ಫಸ್ಟು ಮೋಸ್ಟ್ ಪ್ರಾಬ್ಲಿ 330 ಕಿಲೋಮೀಟರ್ಸ್ ಧರ್ಮಸ್ಥಳ ಆಗಿದೆ. ಆ್ಯಂಡ್ ಅಲ್ಲಿಂದ ನೋಡೋಣ. ಧರ್ಮಸ್ಥಳ ಹೋಗೋ ರೂಟಲ್ಲಿ ಜಾಮ್ ಆಗಿಬಿಟ್ಟಿದೆ. ಇದೇನು ಆಕ್ಸಿಡೆಂಟ್ ಆಗಿದೆಯೋ ಅಥವಾ ರೋಡ್ ಬ್ಲಾಕ್ ಆಗಿದೆಯೋ ಅಥವಾ ಏನು ಬಿದ್ದಿದೆಯೋ ಗೊತ್ತಿಲ್ಲ. ನಾವು ಕಾರಲ್ಲಿ ಇಳಿದುಬಿಟ್ಟು ಸ್ವಲ್ಪ ನೋಡೋಣ ಏನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಯಾವುದೇ ಥರ ಆಕ್ಸಿಡೆಂಟ್ ಏನೂ ಅಲ್ಲ. ಈ ಥರ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದನೂ ಬರ್ತಾ ಇದ್ದಾರೆ, ಇಲ್ಲಿಂದನೂ ಹೋಗ್ತಾ ಇದ್ದಾರೆ, ಮತ್ತು ಹಂಗೆ ಸ್ಟ್ರೈಟ್ ಹೋಗಬೇಕು. ಅದರಿಂದ ಜಾಮ್ ಆಗಿಬಿಟ್ಟಿದೆ. ಈ ಕನ್ಸ್ಟ್ರಕ್ಷನ್ಸ್ ವರ್ಕ್ ಬೇರೆ ನಡೀತಾ ಇದೆ. ಅದರಿಂದ ಯಾವ ಕಡೆ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲ ಹಿಂಗೆ ಅಲ್ಲಿರೋ ಎಷ್ಟೋ 1.5 ಕಿಲೋಮೀಟ್ರು ನಾವು ಅಲ್ಲಿಂದ ಬಂದಿದ್ದು. ಹಂಗೆ ಬಂದರೆ ಇಲ್ಲಿ ಮೇಯ್ನ್ ಸಿಕ್ಕಿದ್ದು. ಅದಕ್ಕೆ ಕ್ಲಿಯರ್ ಮಾಡೋಕ್ಕೆ ಲೋಕಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ರೋಡ್ ಇದೆ ಅಂದ್ಬಿಟ್ಟು ಹೋಗ್ಬಿಟ್ಟವ್ರ ಮೇಲೆ. ಹಾಂ ಸರಿನಾ, ಮೇಲೆ ಹೋಗ್ಬಿಟ್ಟವ್ರ ರೋಡು. ಅದಕ್ಕೆ ಎಲ್ಲ ಬಸ್ಸಸ್ ಯೂಟರ್ನ್ ಮಾಡ್ಕೊಂಡು ಬರ್ತಾರೆ ಈಗ. ಓ, ಮೇಲೋಗಿದ್ದಾರೆ. ರೋಡ್ ಇಲ್ಲ, ಅಲ್ಲಿ ಬ್ಲಾಕ್ ಆಗಿದೆ, ಎಲ್ಲ ಯೂಟರ್ನ್ ಮಾಡ್ಕೊಂಡು ಬರ್ತಿದ್ದಾರೆ. ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. 4 ಅವರ್ ಆದಮೇಲೆ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಟ್ರಾಫಿಕ್ ಎಲ್ಲ ಕ್ಲಿಯರ್ ಆದಮೇಲೆ ಫ್ರೆಶ್ ಅಪ್ ಆಗಿದ್ದಲ್ಲಿ ಅಂದರೆ ಕಾಮನ್ ಬಾತ್ರೂಮು. ಸೊ ಇದು ವೆಲ್ ಮೇಂಟೈನ್ ಆ್ಯಂಡ್ ಕ್ಲೀನು. ಸ್ನಾನ ಮಾಡೋರಿಗೆ ಮತ್ತು ಕಾರ್ಯ ಮಾಡೋರಿಗೆ ನೋಡ್ತಿರ್ಬೋದು. ಇಲ್ಲಿಂದನೇ ನೋಡಿ, ಎಲ್ಲೊಂಚೂರು ಗಲೀಜು ಕಾಣಿಸಲ್ಲ. ಇವಾಗ ದರ್ಶನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಫಸ್ಟು ನಮ್ಮ ಲೀಡರು ಸ್ನಾನ ಮಾಡಬೇಕು. ಸ್ವಲ್ಪ ನ್ಯಾಪ್ ತೊಗೊಂಡಿದ್ದಾರೆ, ಸ್ವಲ್ಪ ಕಾರಲ್ಲಿ ಮಲ್ಕೊಂಡಿದ್ದಾರೆ. ನಾವೆಲ್ಲ ಸ್ನಾನ ಮಾಡಿ ಅವನ್ನ ಎಬ್ಬಿಸಿ ಅವನ್ನ ಕಳಿಸ್ಬೇಕು. ಈಗ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಂಜುನಾಥನ ದರ್ಶನಕ್ಕೆ ಕಾಲಿಡ್ತಾ ಇದ್ದೀವಿ. ಟೈಮ್ ಬಂದು 7 ಗಂಟೆ ಆಗಿದೆ. 7 ಗಂಟೆಯಲ್ಲಿ ಈ ಥರ ವೆದರ್ ಇದೆ. ವೇ ಫಾರ್ ದರ್ಶನ ಪಡೆಯೋಕ್ಕೆ ಹೋಗುವ. ತುಂಬ ಚೆನ್ನಾಗಿತ್ತು. ಮತ್ತು ಅದರದ್ದು ಫೆಸಿಲಿಟೀಸ್ ಆಗಿರ್ಬೋದು, ಮತ್ತು ಯಾವ ಥರ ಹೋಗಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು ಎಲ್ಲನೂ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ. ಈ ಕಡೆ ಶಾಪಿಂಗ್ಸ್ ಕೂಡ ಮಾಡ್ಬೋದು ಆ ಕಡೆ. ಮತ್ತು ಹಿಂಗೆ ಬಂದರೆ ಎಕ್ಸಿಟು ಬೇರೆ ಕಡೆ ಹೋಗ್ಬೋದು. ದರ್ಶನ ಮುಗಿಸ್ಕೊಂಡಾದ್ಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಹೋಗಲೇಬೇಕಾಗಿತ್ತು, ಯಾಕಂದರೆ ಎಲ್ರಿಗೂ ಹೊಟ್ಟೆ ಸಿಗ್ತಿತ್ತು. ಅದರಿಂದ ನಾವು ಬಂದಿದ್ದೀವಿ ಹೋಟೆಲ್ ಕಾಮತ್ಗೆ. ನೋಡಿ, ಬಿಸಿ ಬಿಸಿ ದೋಸೆ ಕೂಡ ತೊಗೊಂಡೋಗ್ತಿದ್ದಾರೆ. ನೋಡಿ, ಮಂಜುನಾಥ ಸ್ವಾಮಿ ಅಲ್ಲೇ ಇದ್ದಾರೆ. ಇಲ್ಲೇ ದರ್ಶನ ಮಾಡಿಸ್ಕೊಂಡ್ಬಿಡ್ತೀನಿ ನೋಡಿ, ಅಷ್ಟೇ. ಇಲ್ಲೇ ನೋಡ್ಕೊಂಬಿಡಿ. ಈಗ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಕಡೆಗೆ, ಅಂದರೆ ಹೋಮ್ ಸ್ಟೇ ಕಡೆಗೆ. ತಿಂಡಿ ಅಂತೂ ಆಯಿತು, ಪರವಾಗಿಲ್ಲ ಬಿಡ. ಹೆಂಗಿತ್ತಪ್ಪ ತಿಂಡಿ? ಇವನೇನು ತಿಂದೇ ಇಲ್ಲ, ಬರೀ ಪಲಾವನ್ ತಿಂದೇನು. ವಡೆ ತಿಂದಿಲ್ವೇನಾ? ಹಾಂ, ನೀನೇ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ನಿದ್ದೆ ಎಳೀತಾ ಇದೆ. ದರ್ಶನ ಅಂತೂ ಸಖತ್ತಾಗಾಯಿತು. ದರ್ಶನ ಹೇಗಾಯಿತು? ಸೂಪರ್ ದರ್ಶನ ಆಯಿತು. ಇವಾಗ ಹೋಮ್ ಸ್ಟೇ ಅಂದರೆ ನಮ್ಮ ಮನೆ ಕಡೆ ಹೋಗ್ಬಿಡೋಣ. ಫುಲ್ ನಿದ್ದೆ ಎಳೀತಾ ಇದೆ. ಮನೆ ಕಡೆ ನೋಡ್ಕೊಂಬಿಡಿ. ಇದೇ ಲಾಸ್ಟ್. ಇವಾಗ ಧರ್ಮಸ್ಥಳ ಬಿಟ್ಟು 2 ಅವರ್ ನಾವು ಮಂಗಳೂರಿಗೆ ಹೋಗ್ತಾಯಿದ್ದೀವಿ.
ಸೊ ಹೋಮ್ ಸ್ಟೇ ಅಂತ ಹೋಗ್ತಿದ್ವಿ, ಆದರೆ ಆನ್ ದ ವೇ ನಮಗೆ ಕೊರಗಜ್ಜ ದೇವಸ್ಥಾನ ಸಿಕ್ತು. ಎಷ್ಟು ಪುರಾತನ ಮತ್ತು ಎಷ್ಟು ಪವರ್ಫುಲ್ ದೇವರು ಅಂತಲೂ ಗೊತ್ತು. ಸೊ ಅದರಿಂದ ನಾವು ಇವಾಗ ಕೊರಗಜ್ಜ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಕೊರಗಜ್ಜ ಟೆಂಪಲ್ನ. ಎಲ್ಲನೂ ಒಂದೊಂದು ದೇವರ ಹೆಸರುಗಳಿದೆ. ಹಾಗೆ ಬೇರೆ ಬೇರೆ ದೇವ್ರುಗಳನ್ನೆಲ್ಲ ನೋಡ್ಕೊಂಡು ಆದ ತಕ್ಷಣವೇ ಬರ್ತಾ ಇರೋದೇ ದ ಮೇನ್ ದೇವರು ಕೊರಗಜ್ಜ. ಸೊ ಆದಿಸ್ಥಳ ಸ್ವಾಮಿ ಕೊರಗಜ್ಜನ ನೋಡ್ಕೊಳ್ಳೋಕ್ಕೆ ಹೋಗ್ತಾಯಿದ್ವಿ. ನೀವು ನೋಡ್ತಿರುವಂತೆ ಬನ್ನಿ ಹೇಗಿದೆ ಅಂತ. ನನಗಂತೂ ಖುಷಿ ಆಯಿತು ಈ ಟೆಂಪಲ್ಸ್ನ ನೋಡಿ. ಯಾಕಂದರೆ ಇದು ಒಂಥರ ನಮಗೆ ಗೊತ್ತಿಲ್ಲದಿರೋದು ಹೊಸ್ದು ಇದೆಲ್ಲ ನಮಗೆ. ಬಟ್ ಇಲ್ಲಿರೋರಿಗೆ, ಇಲ್ಲಿ ಲೋಕಲ್ಸ್ಗೆ ತುಂಬ ಕಾಮನ್ನು ಮತ್ತು ನಂಬ್ತಾರೆ. ಮತ್ತು ನಮಗೆ ಒಂಥರ ಏನಿದು ಅಂತ ಕುತೂಹಲ ಹುಟ್ಟಿಸುತ್ತೆ. ಬಟ್ ಆದರೆ ಎಷ್ಟೋ ಪವಾಡಗಳು ನಡೆಯುತ್ತೆ ಮತ್ತು ಆಚರಿಸ್ಕೊಂಡು ಬಂದಿರ್ತಾರೆ. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಮತ್ತು ಇದೊಂಥರ ಗಿವ್ ಆ್ಯಂಡ್ ಟೇಕ್ ಥರ. ನಾವು ಎಲ್ಲೇ ಬೇರೆ ಪ್ಲೇಸಸ್ಗೆ ಹೋದ್ರೂ ಕಲ್ತ್ಕೋಬೋದು ಅದರದ್ದು ಕಲ್ಚರ್ಸು. ಸೊ ಅದರಿಂದ ಈ ಒಂದು ಪ್ರಯತ್ನ ಮತ್ತು ನನಗಂತೂ ತುಂಬ ಇಷ್ಟ ಆಯಿತು. 2 ಅವರ್ ಮುಂಚೆ ನಾವು ಬಂದ್ವಿ ಹೋಮ್ ಸ್ಟೇಗೆ. ಸಖತ್ ನಿದ್ದೆ ಎಳೀತಾಯಿತ್ತು, ಎಲ್ರಿಗೂ ಸುಸ್ತಾಗೋಗಿತ್ತು. ಸಖತ್ತಾಗಿ ನಿದ್ದೆ ಮಾಡಿ ಈಗ ಹೋಗ್ತಾಯಿದ್ದೀವಿ ಊಟ ಕಡೆಗೆ. ಯಾಕಂದರೆ ಫುಲ್ ಹೊಟ್ಟೆ ಸಿಗ್ತಾಯಿದೆ. ಅದಾದಮೇಲೆ ಇವತ್ತು ಫುಲ್ ಡೇ ಚಿಲ್ಲು. ಅದಾದಮೇಲೆ ನೆಕ್ಸ್ಟ್ ಡೇ ದೇವಸ್ಥಾನಗಳು. ಸೊ ಅಂತ ಪ್ಲ್ಯಾನ್ ಆಗಿರೋದು. ಸೊ ಬನ್ನಿ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ. ನಿಮ್ಮ ಮನೆಗಳು ಹೇಗೆ ಅಂದರೆ ನೋಡಿ, ಒಂದು ಕಾರು, ಒಂದು ಮನೆ ಮತ್ತು ಒಂದು ಸ್ಪೇಷಿಯಸ್ ಒಂದು ವರಂಡ ಅಂತ ಅಂದ್ಕೊಳ್ಳಿ. ಸೊ ಎಲ್ಲನೂ ಮನೆಗಳು ಅಷ್ಟೇ ಇರೋದು. ಸೊ ಒಂಥರ ಚೆನ್ನಾಗಿದೆ, ನೆಮ್ಮದಿ ಪೀಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇವರೆಲ್ಲ ಲೋಕಲ್ಸ್. ಬನ್ನಿ ಹೋಗೋಣ. ಅದಾದಮೇಲೆ ನಾವು ಹೊರಟ್ವಿ ಬೀಚ್ ಕಡೆಗೆ. ಇದೆಲ್ಲ ನೋಡಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ ವೀಡಿಯೋಲ್ಲೇ ನೋಡಬೇಕಾಗತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಾನು ಶೇರ್ ಕೂಡ ಮಾಡಿ. ಇನ್ನು ಮುಂದೆ ಪಾರ್ಟ್ 2 ವೀಡಿಯೋಸ್ ಬರುತ್ತೆ. ಇದಾಗಿತ್ತು ನನ್ನ ಪಾರ್ಟ್ 1 ಬ್ಲಾಗ್.